ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಜನವರಿ 11ನೇ ತಾರೀಕಿಂದಿನ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ, ಈ ಸಂಕ್ರಾಂತಿ ಹಬ್ಬದಿಂದ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಅಂತನೂ ಹುಷಾರಿಲ್ಲ. ಈ ರೀತಿ ಕಂಟಿನ್ಯೂಸ್ ಆಗಿ ಹುಷಾರಿಲ್ದಂಗೆ ಆಯಿತು. ಫಸ್ಟು ನನ್ನ ಹಸ್ಬೆಂಡಿಗೆ ಜ್ವರ, ಕೆಮ್ಮು, ವಾಂತಿ ಎಲ್ಲ ಶುರುವಾಗೋಯಿತು. ಅದಾದಮೇಲೆ ತನುಗೆ ಜ್ವರ ಫುಲ್ಲು. ಎಕ್ಸಾಮ್ ಬೇರೆ ಅವಳಿಗೆ, ಅದರಲ್ಲಿ ಜ್ವರ ಬೇರೆ. ಅವಳಿಗೊಂದು 4-5 ದಿನ ಅವಳಿಗೆ ಹುಷಾರಿಲ್ದಂಗೆ ಆಯಿತು, ಮತ್ತು ನನಗೂ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಮನೆಯಲ್ಲಿ 3 ಜನ ಮಲ್ಕೊಂಡು ಎದ್ದಿದ್ದಾಯಿತು. ಇನ್ನೂ ಕೂಡ ಚೆನ್ನಾಗಿ ಹುಷಾರಾಗಿಲ್ಲ ನಿಜ ಹೇಳ್ಬೇಕಂದ್ರೆ. ಆದರೂ ಪರವಾಗಿಲ್ಲ, ಆರಾಮಾಗಿದ್ದೀನಿ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು. ಹಾಗೆ ಬರ್ತಡೇ ದಿನ ಹಂಗೇ ಪೂಜೆ ಮಾಡ್ತಾಯಿದ್ದೀನಿ. ಈ ಡ್ರೆಸ್ಸು ಆಲ್ರೆಡಿ ನಾನು ಡ್ರೆಸ್ಸನ್ನು ತೋರಿಸಿದ್ದೆ, ನನ್ನದು ಸ್ನೇಹಿತೆ ಚಾನಲಲ್ಲಿ ವಿಡಿಯೋಸ್ ಹಾಕಿದ್ದೆ. ನನ್ನ ಬರ್ತಡೇ ಡ್ರೆಸ್ಸಿಂದು ಏನು ಅಂತೆಲ್ಲ ಸುಮ್ಮನೆ ಹಂಗೆ ತಮಾಷೆ ವಿಡಿಯೋಗಳನ್ನ ಹಾಕಿದ್ದೆ. ಮನೆಯಲ್ಲಿ ಯಾವ ರೀತಿ ಮಾತಾಡ್ತೀವಿ ಅದನ್ನು ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಹಾಗೆ ಈ ಡ್ರೆಸ್ಸು ನೀವು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿತ್ತು ನನಗೆ ನೋಡ್ತಾ. ಅಂದರೆ ಹಂಗೆ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಡಾರ್ಕ್ ಆಗಿದೆ ಅಂತ ಅನ್ನಿಸ್ತು. ಪಿಂಕ್ ಕಲರು, ಅದು ಬ್ಲೂ ಕಲರ್ ಕಾಂಬಿನೇಷನು, ಎರಡೂ ಡಾರ್ಕ್ ಥರ ಇತ್ತು. ವಿಡಿಯೋದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸಂಜೆ ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನೇನು ಸ್ಪೆಷಲ್ ಏನೂ ಮಾಡಲೇ ಇಲ್ಲ. ತನಗೂ ಎಕ್ಸಾಮ್ ನಡೀತಿತ್ತು ಟ್ಯೂಷನಲ್ಲಿ ಮತ್ತು ಸ್ಕೂಲಲ್ಲಿ, ಎರಡು ಕಡೆಯೂ. ಸ್ಕೂಲಲ್ಲೂ ಕೀಸ ಎಕ್ಸಾಮ್ನು ನಡೀತಿತ್ತು, ಇನ್ನು ಟ್ಯೂಷನಲ್ಲೂ ಪ್ರಿಪ್ರೇಟ್ರಿ ಎಕ್ಸಾಮ್. ಹಂಗಾಗಿ ಅವಳು ಓದ್ಕೊಳ್ಳೋದು, ಇನ್ನು ಅದರಲ್ಲಿ ಬೇರೆ ಈ ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ. ಹಿಂಸೆ ಥರ ಆಗೋಗ್ಬಿಡ್ತು. ಒಟ್ಟಾರೆಯಾಗಿ ಹೀಗೆ ಸಿಂಪಲ್ಲಾಗಿ ಈ ಸತಿ ಬರ್ತಡೇನ ಆಚರಿಸ್ಕೊಂಡೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಮುಖ ತೊಳೆದ್ಬಿಟ್ಟು ಕೈ ಮುಗಿ. ಏನಿಲ್ಲ ನೋಡಿ, ಏನೋ ಪರವಾಗಿಲ್ಲ. ನನ್ನ ಬರ್ತಡೇ ಆದರೆ ನಿನ್ನ ಬರ್ತಡೇ ಮಾಡೋಕ್ಕೆ ಇಷ್ಟ ಆಗಲ್ಲ. Near the vehicle. Thank you. I am requesting all the devotees to leave your footwear ಗಳಲ್ಲಿ ವಿನಂತಿ ಏನೆಂದರೆ ದೇವಸ್ಥಾನದ ಆವರಣ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ, ವಸಂತಪುರದಲ್ಲಿದೆ. ಸೊ ನಮ್ಮ ಮನೆಯಿಂದ ಏನೋ ಒಂದು 2 ಕಿಲೋಮೀಟ್ರ್ ಆಗುತ್ತಷ್ಟೇ. ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಈ ದೇವಸ್ಥಾನ ವೈಕುಂಠ ಏಕಾದಶಿ ಸಮಯದಲ್ಲಿ ಬಂದಾಗಲೂ ಕೂಡ ತೋರಿಸಿದ್ದೀನಿ. ಸೊ ಹಂಗೇ ಸಣ್ಣ ಪುಟ್ಟ ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ದೇವಸ್ಥಾನದ ಒಳಗಡೆ. ದೇವ್ರದ್ದೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಬಟ್ ಇಲ್ಲಿ ಎಂಟ್ರೆನ್ಸ್ ಅಲ್ವಾ, ಹಂಗಾಗಿ ಇಲ್ಲಿ ಯಾರೂ ಇರಲಿಲ್ಲ ಅಂತೇಳಿ ಸುಮ್ಮನೆ ಹಂಗೆ ಆಂಜನೇಯ ಸ್ವಾಮಿ ಮತ್ತು ಇದು ಹಂಗೆ ಸಣ್ಣ ಪುಟ್ಟ ಕ್ಲಿಪ್ ತಗೊಂಡಿದ್ದೀನಿ. ಮೂಲ ವಿಗ್ರಹ ದೇವ್ರದ್ದೇನಿದೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋ ಆಗಿಲ್ಲ, ಹಂಗಾಗಿ ಅದು ಯಾವುದನ್ನು ವೀಡಿಯೋ ಮಾಡಲಿಲ್ಲ. ಸುಮ್ಮನೆ ಹಂಗೆ ಯಾರೂ ನೋಡ್ತಾ ಇರಲಿಲ್ಲ, ಆವಾಗ ಒಂದು ಸುಮ್ಮನೆ ಹಂಗೆ ವೀಡಿಯೋ ತೊಗೊಂಡೆ ಅಷ್ಟೇ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಡುವಂಥ ದೇವಸ್ಥಾನ, ಹಳೆಯ ದೇವಸ್ಥಾನ. ಹಾಗಾಗಿ ಏನೋ ಒಂದು ರೀತಿ ಮನಸ್ಸಿಗೆ ಒಂಥರ ಸಂತೋಷ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಹಳೆಯ ಕಾಲದ ಕಲ್ಲಿನ ದೇವಸ್ಥಾನ, ಹಳೆ ಡೋರು. ಆ ಹಳೆ ದೇವಸ್ಥಾನಗಳಲ್ಲಿ ಒಂಥರ ವಿಶೇಷ ಶಕ್ತಿ ಇರುತ್ತೆ ಅಂತ ಅನಿಸ್ಬಿಡುತ್ತೆ ನನಗೆ. ಯಾಕಂದರೆ ಮನಸ್ಸು ಏನೋ ಒಂಥರ ಅಲ್ಲಿಗೆ ಹೋಗಿ ಬಂದರೆ ಒಂಥರ ಪಾಸಿಟಿವ್ನೆಸ್ ಅಂತಲೇ ಹೇಳ್ಬೋದು. ಆ ಥರದ್ದೊಂದು ಫೀಲ್ ಸಿಗುತ್ತೆ. ಇಲ್ಲಿ ಇವು ಒಂಥರ ವಿಗ್ರಹಗಳನ್ನ ಇಟ್ಟಿರ್ತಾರಲ್ವ ದೇವರು, ಅಂದರೆ ಪಟ್ಟದ ವಿಗ್ರಹಗಳ ಥರ ಇರುತ್ತಲ್ವ, ಆ ಥರದ್ದು ವಿಗ್ರಹನ ಹೊರಗಡೆ ಇಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇವಾಗ ಅಲ್ಲಿ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಬರ್ತಾಯಿದ್ದೀವಿ ದೇವಸ್ಥಾನದ ಹೊರಗೆ.
ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ತುಂಬ ಖುಷಿ ಕೊಡುತ್ತೆ ದೇವಸ್ಥಾನಕ್ಕೆ ಬಂದರೆ. ರಶ್ ಕೂಡ ತುಂಬಾ ರಶ್ಶು. ಯಾವಾಗಲೂ ಅಷ್ಟೇ, ಇತ್ತೀಚೆಗೆ ಸ್ಟಾರ್ಟಿಂಗ್ ನಾವು ಅವಾಗ ಬರ್ತಿದ್ದಾಗ ಅಷ್ಟೊಂದು ರಶ್ ಅನ್ನಿಸ್ತಿರ್ಲಿಲ್ಲ. ಈಗಂತೂ ಯಾವಾಗ ನೋಡಿ ರಶ್ ಇದ್ದೇ ಇರುತ್ತೆ ಈ ದೇವಸ್ಥಾನದಲ್ಲಿ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಲ್ಲಿ ನಿಮ್ಮಪ್ಪ? ದೇವಸ್ಥಾನ ಹಿಂದೆ ಇಲ್ಲಪ್ಪ, ಅಲ್ಲೇ ನಿಲ್ಸ್ಕೊಂಡು ಅಲ್ಲೇ ಇದೆ ವಿಡಿಯೋ ಮಾಡ್ತಾರೆ. ಈಗ ನಾವು ಅಲ್ಲೇ ಪಕ್ಕದಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ದೇವಸ್ಥಾನದ ಒಳಗೆ ಬರಲಿಲ್ಲ. ಅವರಿಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗ್ಬಿಟ್ಟಿತ್ತು. ಅವ್ರು ತಲೆ ಸ್ನಾನ ಮಾಡಿರಲಿಲ್ಲ, ಹಂಗಾಗ್ಬಿಟ್ಟು ಅವರು ಬರಲಿಲ್ಲ. ನಾನು ತನು ಮಾತ್ರ ಇಬ್ಬರೇ ದೇವಸ್ಥಾನದೊಳಗಡೆ ಹೋಗಿ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ವಸಂತಪುರ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತಂದರೆ ಮೆಜೆಸ್ಟಿಕ್ಕಿಂದನೇ ಬಸ್ ಇರುತ್ತೆ ವಸಂತಪುರಕ್ಕೆ. ಮೆಟ್ರೋ ಇದೆ, ಕೋಣಗುಂಟೆ ಕ್ರಾಸ್ ತನಕ ಮೆಟ್ರೋ ಇದೆ. ಮೆಟ್ರೋ ಹೇಳ್ಕೊಂಡು ಕೂಡ ವಸಂತಪುರ ಈ ರೋಡ್ ಏನು ಕಾಣುತ್ತೆ ಮೇನ್ ರೋಡು, ಅಲ್ಲಿ ವಸಂತಪುರ ಬಸ್ ಸ್ಟಾಪಿಗೆ ಬಂದರೆ, ಅಂದರೆ ಕೋಣಗುಂಟೆ ಬಸ್ ಸ್ಟಾಪಿಂದ ವಸಂತಪುರಕ್ಕೆ ಬಂದರೆ ಆಯಿತು. ಏನೊಂದು ಕೋಣಗುಂಟೆಯಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬಸ್ ಸ್ಟಾಪು ಸೀದಾ ವಸಂತಪುರ ದೇವಸ್ಥಾನದ ಒಳಗಡೆನೇ ಕರ್ಕೊಂಬಂದು ನಿಲ್ಲಿಸ್ತಾರೆ. ಬಂದರೆ ಈ ಸರೌಂಡಿಂಗಲ್ಲಿ ಸುಮಾರು ದೇವಸ್ಥಾನಗಳಿದೆ. ಎಲ್ಲ ದೇವ್ರ ದರ್ಶನ ಕೂಡ ಒಂದೇ ಕಡೆ ಆಗುತ್ತೆ. ಈಗ ಶಿವನ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಈ ದೇವಸ್ಥಾನ ಹಳೆ ದೇವಸ್ಥಾನದ ಥರನೇ ಇದೆ, ಅಂದರೆ ಇತ್ತೀಚೆಗೆ ಕಟ್ಟಿರೋ ಅಂಥದ್ದು ಅನಿಸುತ್ತೆ. ನೋಡಿದರೆ ಗೊತ್ತಾಗುತ್ತೆ. ಕೆಳಗೆ ಹಾಕಿರೋ ಟೈಲ್ಸು, ಗೋಡೆಗೆ ಹಾಕಿರೋ ಟೈಲ್ಸ್ ಎಲ್ಲ ನೋಡಿದರೆ ಒಂದು ರೀತಿ ಪಾಶ್ ಆಗಿದೆ, ಹಂಗಾಗಿ ಗೊತ್ತಾಗುತ್ತೆ ಇತ್ತೀಚೆಗೆ ಕಟ್ಟಿರ್ಬೋದು ಅಂತ ಅನಿಸುತ್ತೆ. ಏನೊಂದು 20-30 ವರ್ಷ, ಒಂದು 40 ವರ್ಷ ಹಾಗೆ ಕಟ್ಟಿರ್ಬೋದೇನೋ ಅಂತ ಅಂದ್ಕೊಂಡೆ ನಾನು. ಮೇಲೆಲ್ಲ ಒಂದಷ್ಟು ಈ ದೇವ್ರ ವಿಗ್ರಹಗಳದ್ದು, ಅವತಾರಗಳದ್ದು ಸ್ಟ್ಯಾಚ್ಯುಗಳ ಥರ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಒಂಥರ ನೋಡೋಕೆ ಖುಷಿ ಕೊಡುತ್ತೆ. ಒಳಗಡೆನೂ ಸುಮಾರು ದೇವ್ರುಗಳಿದ್ದಾವೆ. ಒಂಥರ ಎಲ್ಲ ದೇವರು ಒಟ್ಟಿಗೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಒಳಗಡೆ ಒಂಥರ ತಣ್ಣಗೆ ಪ್ರಶಾಂತವಾಗಿರುತ್ತೆ. ನೋಡೋಕೆ ಒಂಥರ ಖುಷಿನೂ ಆಗುತ್ತೆ, ಏನೋ ಮನಸ್ಸಿಗೆ ಸಂತೋಷ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಒಂದಷ್ಟು ಹೊತ್ತು ಕಾಲ ಕಳಿಬೇಕು ಅನಿಸಿದಾಗ ಮುಂಚೆ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ಈಗ ನನಗೆ ಮುಂಚೆ ಏನು ಅನ್ಸೋದು ಅಂದರೆ ಜಾಸ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ಸೋದು. ಆವಾಗ ಏನು ಮಾಡ್ತಾಯಿದ್ದೆ, ನಾನು ಮುಂಚೆ ಬಂದುಬಿಟ್ರೆ ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ಕಾಲ ಕಳೀತಿದ್ದೆ. ಇಲ್ಲಾಗಿರ್ಬೋದು, ಬನಶಂಕರಿ ದೇವಸ್ಥಾನ ಆಗಿರ್ಬೋದು, ಹೋದರೆ ಹಂಗೆ ಬೆಳಗ್ಗೆ ಹೋದರೆ ಮಧ್ಯಾಹ್ನದ ತನಕ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಕಾಲ ಕಳೀತಿದ್ದೆ. ಇತ್ತೀಚೆಗೆ ನಾನು ಜಾಸ್ತಿ ಬರ್ತಾಯಿಲ್ಲ. ತನು ಸ್ವಲ್ಪ ಎಲ್ಲ ದೊಡ್ಡಳಾದಮೇಲೆ ಬರೋಕ್ಕಾಗ್ತಾಯಿಲ್ಲ ಇತ್ತೀಚೆಗೆ ನನಗೆ. ಹಾಗೆಯೇ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನವಗ್ರಹ ಏನಿದೆ ಅದು ಕೂಡ ಪ್ರದಕ್ಷಿಣೆ ಮಾಡಿಕೊಂಡು ನಾನು ತನು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡಾದಮೇಲೆ ಇವಾಗ ದೇವಸ್ಥಾನದ ಹೊರಗಡೆ ಬರ್ತಾಯಿದ್ದೀವಿ. ನೋಡಿ ಚೆನ್ನಾಗಿದೆ ದೇವಸ್ಥಾನ, ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಸಂಜೆ ಟೈಮಲ್ಲಿ ಬರೋಕ್ಕೆ ಸಖತ್ತು ಖುಷಿ ಕೊಡುತ್ತೆ. ತುಂಬ ಜನ ಕೂಡ ಬರ್ತಾರೆ ಸಾಯಂಕಾಲ ಟೈಮಲ್ಲೆಲ್ಲ. ನೋಡಿ ಇಲ್ಲಿ ಒಂದು ನಂದಿ ಇತ್ತು, ಆ ನಂದಿಗೂ ನಮಸ್ಕಾರ ಮಾಡಿ ಹಾಗೆ ಬಂದಿದ್ದಾಯಿತು. ಇನ್ನು ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ, ಮತ್ತು ಮಾರಿಕಾಂಬ ದೇವಸ್ಥಾನ ಇದೆ. ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದರೆ ಎಲ್ಲ ನೋಡಿಕೊಂಡು ಹೋಗ್ಬೋದು. ಇನ್ನು ಹೊರಗಡೆ ಅದು ಇದು ಐಟಮ್ಸ್ ಎಲ್ಲ ಕೂಡ ಮಾರ್ತಾಯಿರ್ತಾರೆ. ಕಡಲೆಪುರಿ, ಪೂಜೆ ಸಾಮಾನು ಎಲ್ಲ ಇಲ್ಲೇ ಸಿಗುತ್ತೆ. ಬಂದರೆ ನೀವು ಅಲ್ಲೇ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನ ಕೊಟ್ಟು ಪೂಜೆ ಕೂಡ ಮಾಡಿಸ್ಕೊಳ್ಬೋದು. ವೆಹಿಕಲ್ಸ್ಗಳನ್ನ ಕೂಡ ಪೂಜೆ ಮಾಡ್ತಾರೆ ಇಲ್ಲಿ. ನೋಡಿ ಇಲ್ಲಿ ಒಂದಷ್ಟು ಅದು ಇದು ಥಿಂಗ್ಸ್ಗಳೆಲ್ಲ ಇತ್ತು. ಜಾತ್ರೆ ಆದಾಗ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಜಾತ್ರೆ ಆದಾಗೆಲ್ಲ ಬರ್ತಾಯಿದ್ದು. ವೈಕುಂಠ ಏಕಾದಶಿಗೆಲ್ಲ ನಾವು ಯೂಶ್ವಲಿ ಬರೋ ದೇವಸ್ಥಾನ ಇದೇನೆ. ಬೆಂಗಳೂರು ಸುತ್ತಮುತ್ತ ನಾವು ನೋಡ್ತಾ ಹೋದರೆ ಎಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳು, ಹಳೆಯ ದೇವಸ್ಥಾನಗಳಿದೆ. ನಮಗೆ ಗೊತ್ತೇ ಇರಲ್ಲ ಅಷ್ಟೇ. ಅಯ್ಯೋ ಇಂತಿಂಥ ದೇವಸ್ಥಾನ ಇದೆಯಾ ಅಂತ ಅನಿಸುತ್ತೆ. ನಾನು ಇತ್ತೀಚೆಗೆ ಸುಮಾರು ದೇವಸ್ಥಾನಗಳು ನೋಡಿದಂಗೆ ಆಯಿತು. ನಾನು ಶೃಂಗಗಿರಿ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಉತ್ರಳಿಯಿಂದ ಮುಂದೆ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ದೊಡ್ಡ ದೇವಸ್ಥಾನ. ಅದನ್ನು ಕೂಡ ನಾನು ಹೊಸ ವರ್ಷ ಒಂದು 2 ವರ್ಷದ ಹಿಂದೆ ಹೊಸ ವರ್ಷದಲ್ಲಿ ನಿಮಗೆ ತೋರಿಸಿದ್ದೆ. ಅದು ಚೆನ್ನಾಗಿತ್ತು. ಚೆನ್ನಾಗಾಯ್ತಾ? ನಡೀರಿ ಸರ್.
ಹೆಂಗ್ ಮಿಂಚ್ತಾ ಇದೀವಿ ರವ ರವ ಅಂತ. ದಯವಿಟ್ಟು ನಡಿಯಪ್ಪ. ಎಂತಿನ ಗ್ಯಾಸ್ಟ್ರಿಕ್ ಮಾಡ್ಕೊಳ ತಗೊಳೋದಾರ ತಗೋ, ನೀನ್ ಹತ್ರ ಇದ್ರೆ ತಗೊಳೋದಾರ ತಗೋ. ಇದೆಯಾ ನಿನ್ ಹತ್ರ? ಹಾ, ಎಷ್ಟು ರೂಪಾಯಿ? ಚಪ್ಪಲ್ ಹಾಕೊಂಡವಲ್ಲ, ಹೋಗಿ ಇಲ್ಲೇ ಅಲ್ಲ ಪ್ರೀಕರ, ಚಪ್ಪಲ್ ಹಾಕೊಂಡು ಹೋಗು. ಫ್ರೆಂಡ್ಸ್, ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ವಸಂತಪುರ. ನೀವು ಒನ್ ಟೈಮ್ ಇಲ್ಲಿ ಬರಬೇಕು. ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ನನಗೆ ಅದು ಇಸ್ವಿ ಎಲ್ಲ ಗೊತ್ತಿಲ್ಲ. ತುಂಬ ಹಳೆ ದೇವಸ್ಥಾನ. ಮೋಸ್ಟ್ಲಿ ಒಂದು 500 ವರ್ಷದ ಇತಿಹಾಸ ಇರ್ಬೋದು ಅಂತ ಅನ್ಕೋತೀನಿ. ಕರೆಕ್ಟಾಗಿ ಗೊತ್ತಿರೋ ಯಾರು ಕಮೆಂಟ್ಸಲ್ಲಿ ಹೇಳಿ. ಅಲ್ಲಿ ನಾನು ಓದೋಕ್ಕೆ ಹೋಗಲಿಲ್ಲ. ತುಂಬ ವರ್ಷದಿಂದ ನಾವು ಬರ್ತಾಯಿದ್ದೀವಿ. ವಸಂತಪುರದ ಮೇನ್ ರೋಡಲ್ಲಿ ಬಂದರೆ ಅಲ್ಲೇ ಕಾಣಿಸುತ್ತೆ ವಸಂತ ವಲ್ಲಭರಾಯ ಸ್ವಾಮಿ ಅಂತ. ಇಲ್ಲಿ ನಿಮಗೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ತುಂಬ ಹಳೆ ವಿಗ್ರಹ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿದ್ರೆ ನಿಮಗೆ ಯಾವ ಥರ ಕಾಣುತ್ತೆ ಅದೇ ಥರ. ಸ್ವಲ್ಪ ಹೈಟ್ ಅದಕ್ಕಿಂತ ಒಂಚೂರು ಕಡಿಮೆ ಇದೆ ಅನ್ಕೋತೀನಿ. ತುಂಬ ಹಳೆ ದೇವಸ್ಥಾನ, ತುಂಬ ಸೂಪರಾಗಿರೋಂಥ ದೇವಸ್ಥಾನ. ನಿಜವಾಗ್ಲೂ ಖುಷಿ ಕೊಡುತ್ತೆ ಈ ದೇವಸ್ಥಾನ. ಅಷ್ಟು ಒಂದು ಪೀಸ್ಫುಲ್ ವಾತಾವರಣ. ಹಾಗೆ ಇಲ್ಲಿ ಅದಾದಮೇಲೆ ಏನಿದೆ ಚಿನ್ನಿ? ಅದು ಯಾವ ದೇವಸ್ಥಾನ? ಮನೆ ಅದ್ರ ಪಕ್ಕ ಇರೋ ದೇವಸ್ಥಾನದ ಹೆಸರು ಶಿವನ ದೇವಸ್ಥಾನ. ಅದ್ರ ಪಕ್ಕ ಶಿವನ ದೇವಸ್ಥಾನ ಇದೆ. ಆಮೇಲೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಮಾರಿಕಾಂಬಾ ದೇವಸ್ಥಾನ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಒನ್ ಟೈಮು ನೀವು ಇಲ್ಲಿ ಬಂದರೆ ಬೆಂಗಳೂರಲ್ಲಿ ನೋಡಲೇಬೇಕಾದಂಥ ಪ್ಲೇಸ್ಗಳು, ನೋಡಲೇಬೇಕಾದಂಥ ದೇವಸ್ಥಾನಗಳಲ್ಲಿ ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಮುಖ್ಯವಾದಂಥದ್ದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಒಂದು ಸತಿ ಬನ್ನಿ. ಇನ್ನು ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಇಲ್ಲಿ ಈ ಸರೌಂಡಿಗೆ ಬಂದರೆ ಇಸ್ಕಾನ್ ಸಿಗುತ್ತೆ. ಹಾಗೆ ಸಾಯಿಬಾಬಾ ದೇವಸ್ಥಾನ ಇದೆ ಇಲ್ಲೊಂದು. ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ವಸಂತಪುರ ಕೋಣನಕುಂಟೆ ಕ್ರಾಸು ಈ ಕಡೆ ಬಂದರೆ, ಕೋಣನಕುಂಟೆ ಕ್ರಾಸಿಂದ ವಸಂತಪುರ ಕಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಜಯನಗರ ಕಡೆ ಸೈಡಲ್ಲಿ ಬಂದರೆ ಒನ್ಸು ನೀವು ಯಾವ್ದಾದ್ರು ವೀಕೆಂಡಲ್ಲಿ ಬಂದು ಈ ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ತುಂಬ ನಿರಾಳ ಆಗುತ್ತೆ. ಮಾತ್ರ ದೇವ್ರ ಮೂರ್ತಿ ನೋಡಿಬಿಟ್ರೆ ಮನಸ್ಸಿಗೆ ನಿರಾಳ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪೂಜೆನ ಯಾವಾಗಲೂ ಅಷ್ಟೇ ಒಂಥರ ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಇಲ್ಲಿ ಚೆನ್ನಾಗಿ ಅರ್ಚನೆ ಮಾಡ್ತಾರೆ. ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಚನೆ ಮಾಡಿಕೊಡ್ತಾರೆ. ಮತ್ತು ತಲೆ ಮೇಲೆ ಏನು ಚಿನ್ನದು ಷಡ್ಕೋಪನ ಅದೆಲ್ಲ ಇಡ್ತಾರೆ. ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಮಂಗಳಾರತಿ ಆರತಿ ಎಲ್ಲ ಒಂದೊಂದು ದೇವಸ್ಥಾನಗಳಲ್ಲಿ ನಿಲ್ಲೋದಕ್ಕೆ, ದೇವ್ರು ನೋಡೋದಕ್ಕೆ ಬಿಡಲ್ಲ, ತಳ್ತಾ ಇರ್ತಾರೆ. ಇಲ್ಲ ಹಂಗಲ್ಲ, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಓಕೆ, ಇವಾಗ ನಮ್ಮದು ಪೂಜೆ ಎಲ್ಲ ಆಯಿತು. ಸೂಪರಾಗಿ ಖುಷಿಯಾಗಿ ಹೋಗ್ಬಿಡ್ತು ನನಗೆ. ದೇವ್ರು ನೋಡಿದ ತಕ್ಷಣ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇತ್ತು. ನಾನು ಶಿವನ ಭಕ್ತೆ. ಶಿವನ ದರ್ಶನ ಕೂಡ ಮಾಡಿಕೊಂಡು ಈಗ ನಾವು ಮನೆ ಕಡೆ ಹೊರಟ್ವಿ. ಅದ ಚಿನ್ನಿ? ಎಷ್ಟು ರೂಪಾಯಿ ಕಡಲೆಪುರಿ ಇದು? 50 ರೂಪಾಯಿ. ಗೋಬಿನ ತಗೋ. ಕೇಕ್ ತರೋಕ್ಕೆ ನನ್ನೇ ಕರ್ಕೊಬಂದವ್ರೆ ದೇವಸ್ಥಾನದಿಂದ. ಹಂಗೆ ಕೇಕ್ ತಗೋಣ ಅಂತೇಳಿ ಇಲ್ಲೊಂದು ಮನೆ ಹತ್ರ ಒಂದು ಹೊಸ ಬೇಕ್ರಿ ಆಗಿದೆ, ಅಲ್ಲಿಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಗೋಬಿ ತಿಂತೀಯಾ ಅಂತ ಕೇಳಿ ಗೋಬಿ ಕೊಡಿಸ್ತೀನಿ ಅಂತೇಳಿ ಹೋಗಿದ್ದಾರೆ. ಗೋಬಿ ಶಾಪ್ ಪಕ್ಕದಲ್ಲೇ ಇದೆ. ಅದ್ರ ಪಕ್ಕ ಹೋದರೆ ಒಂದು ಬಿರಿಯಾನಿ ಶಾಪ್ ಇದೆ. ಇವಾಗ ಯೋಚನೆ ಮಾಡಲ್ಲ, ಫಸ್ಟು ಮನೆಗೆ ಹೋಗಿ ಆಮೇಲೆ ಏನು ತಿನ್ನೋದು ಅಂತ ಯೋಚನೆ ಮಾಡೋಣ. ಮನೇಲಿ ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಸಾಂಬಾರು ಮಾಡಿದೆ, ಅದಿದೆ.
ಸರಿ ಬಾ. ಇದು ವಸಂತಪುರ ಮೇನ್ ರೋಡು ಫ್ರೆಂಡ್ಸ್. ಕೋಣನಕುಂಟೆ ವಸಂತಪುರ ಮೇನ್ ರೋಡು. ಗೋಬಿ ಬಂತು, ಗೋಬಿ ಬಂತು. ಹಾಂ ಹಿಡ್ಕೋ. ಇದೇನು ಈ ಕಲರ್ ಆಗೈತೆ? ಅದೇ ನಾನು ಕೇಳ್ತಿರೋದು. ಫುಡ್ ಕಲರ್ ಯೂಸ್ ಮಾಡೋರ ಅಂತ ಅಲ್ವಾ? ಪೇ ಮಾಡಿದ್ರಾ? ಗೋಬಿ ಟೇಸ್ಟ್ ಚೆನ್ನಾಯ್ತಲ್ಲ. ಸ್ವೀಟಾಗಿ ಚೆನ್ನಾಗಿತ್ತು ಒಂಥರ ಕಲ್ವಾ? ತಿಂತಾ ಇದೆಯಾ ಮುಳ್ಳೆ? ಏನು ತಿಂತಾ ಇದೆಯಾ? ಬೇಕ್ರಿಗೆ ಹೋದರೆ ಮಿಕ್ಸರ್ ಎತ್ಕೊಂಡು ತಿನ್ನೋದು ಮಾತ್ರ ಬಿಡಲ್ಲ. ಏನು ಬುದ್ಧಿದೆ ನಿಂದು? ಹಾಂ, 10 ಗ್ರಾಮು 20 ಗ್ರಾಮ್ ಮಿಕ್ಸರ್ ತೊಗೊಂಡ್ಬಿಡ್ತೀಯಾ? ಶೇಮನ್ ನೀವು. ಹ್ಞೂ, ಕೊಟ್ಬಿಟ್ಟ ಮಿಕ್ಸರ್ಗೆ ಈಗ ದುಡ್ಡು, ಒಂದು ಇಡೀ ಮಿಕ್ಸರ್ಗೆ. ಬಿಟ್ಟು ಮಿಕ್ಸರು ಗಂಡನ ಪಾಲಿಸ್ಬೇಕಲ್ಲ, ಫಾಲೋ ಮಾಡಬೇಕಲ್ಲ ಗಂಡ ಏನು ಮಾಡ್ತಾ ಇರೋದನ್ನ. ಮನೆಗೆ ಬರೋ ಅಷ್ಟೊತ್ತಿಗೆ 8 ಗಂಟೆಗೆ 5 ನಿಮಿಷ ಇದೆ ನೋಡಿ. ಕಡಲೆಪುರಿ ಹೇಳಿದಷ್ಟು ನೇಮ್ ಹಾಕಿದ್ರೆ ಆಗಲ್ವಾ? ಎಮ್ಮೆಕೆ ನಂಗೆ ಗೊತ್ತಿಲ್ಲ ಯಪ್ಪ, ಹಾಕಿರೋದು ನಾನು ಹಾಕಿಲ್ಲ ಎಮ್ಮಂತ. ಮನೆ ಎಮ್ಮಂತೆ. ಮಮ್ಮಿ ಅಂತ ಹಾಕ್ಸಿರ್ ಸಾಕಾಗಾಯ್ತು. ನೋ, ನನ್ನ ದುಡ್ಡಲ್ಲಿ ನಾನು ಕೊಡಿಸ್ತೀನಲ್ಲ ಅವಾಗ ಹಾಕಿಸ್ತೀನಿ. ಓ ಮೈ ಗುಡ್ನೆಸ್. ಏ ಹ್ಯಾಪಿ ಬರ್ತ್ಡೇ. ಮನೆ ನೀವು ಕೊಡ್ಸಿರೋ, ಅದಕ್ಕೆ ನೀವು ಕರಿಯ ಹೆಸರಲ್ಲಿ ಹಾಕ್ಸಿದ್ದೀನಿ. ಕರಿಯ ಹೆಸರು ಕರಿಯೋ ಹೆಸರಲ್ಲಿ. ಕರಿಯ ಅಲ್ಲ. ಕ್ಯಾಂಡ್ಲ್ ಇಲ್ಲಲ್ಲ? ಇಲ್ಲೇ ಅಲ್ಲ, ಕ್ಯಾಂಡ್ಲ್ ತಂದು ಉರುಬೇಕು ಚಿನ್ನಿ. ಅಲ್ಲ, ನಮಗೆ ಅದು ಈ ಥರ ಅಲ್ಲ ಬರ್ತಡೇ ಸೆಲೆಬ್ರೇಟ್ ಮಾಡೋದು. ಕ್ಯಾಂಡ್ಲ್ ತಂದು ಉರ್ವಿ ಸೆಲೆಬ್ರೇಟ್ ಮಾಡಬೇಕು. ನನಗೂ ಅದೇ ಇಷ್ಟ ಆಗೋದಪ್ಪ. ನೀವೇ ಬೇಕ್ರಿಯವರು ಅದೇ ಕೊಡ್ತಾರೆ. ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಹಿಂಗೆ ಸ್ಟ್ರೈಟ್. ಫ್ರಂಟ್ ಆರ್ ಬ್ಯಾಕ್? ಯಾವ ಮೇಡ ಕೇಕ್ ದೂರ ಇರಪ್ಪ. ಇಂಥವೇ ಟುಸ್ ಪಟಾಕಿ ತಂದಿದೆಯಲ್ಲ, ಡಿಫ್ರೆಂಟ್ ಇದ್ದಿದ್ದು ಟುಸ್ ಪಟಾಕಿ ನೋಡಿ. Happy birthday to me. Happy birthday to me ತನ್ಮಯಿ. ರೆಡ್ ವೆಲ್ವೆಟ್ ತಗೊಂತಾ ಇದ್ವಿ ನಾವು. ಈ ಸತಿ ಚೆನ್ನಾಗಿರುತ್ತೆ. ಕ್ರೀಮ್
ಸ್ವಲ್ಪ ತಿನ್ಸು ಚಿಲ್ಲಿ ಸಾಕು. ಈ ಸಲ ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಬೇಕು ಆಯ್ತಾ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು. ಆಯ್ತು. ನನ್ನ ಬರ್ತಡೇ ನಂದು ಜಾತ್ರೆ ಮಾಡಕ್ಬಿಟ್ಟೆ. ಏನ್ ಜಾತ್ರೆ? ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗೈತೆ. ಏಚಿಗೆ ನಂದು ಬರ್ತಡೇ ಆಗ್ಲಿಲ್ಲ, ಜಾತ್ರೆ ಆಯ್ತು ಆಯ್ತಾ. ತೇರ್ ತರ ಒಂದು ಡ್ರೆಸ್ ತಂದು ಕೊಟ್ಟಿದ್ಯಾ ಆಯ್ತಾ. ಡಿಫ್ರೆಂಟ್ ಆಗಿರ್ಬೇಕು. ಡಿಫ್ರೆಂಟ್ ಆಗಿರ್ಬೇಕು. ಎಲ್ಲಾರು ನೋಡೋ ತರ ದೇವಸ್ಥಾನದೊಳಗು ಎಲ್ಲ ನನ್ನೇ ನೋಡ್ತಾರೆ. ಎಂತದಿಲ್ಲ, ಸೂಪರ್ ಆಗೈತೆ. ಹಲೋ ಸರ್, ಹೋಗಿ ಸರ್ ಹೋಗಿ. ನೀವ್ಯಾಕೆ ಅಂತ ತಿಳ್ಕೊಂತೀರ? ಮುಳ್ಳಿ ಅವರಿಗೆ ಅದಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮನೇಲಿ ನನ್ನ ಅಪ್ಪಗೊಂದು ಧಿಕ್ಕಾರ ದಿಕ್ಕ ಧಿಕ್ಕಾರ ಧಿಕ್ಕಾರ. ಡಬ್ಬಲ್ ಡ್ರೆಸ್ ತಂದು ಕೊಟ್ಟ ಮುಳ್ಳಿಗೆ ಧಿಕ್ಕಾರ. ಅದಕ್ಕೆ ಮನೇಲಿ ಆದ್ರೂ ಹೆಣ್ಮಕ್ಳು ನಿನಗೆ ಬೇಜಾರಾಗಬಾರ್ದು ಅಂತ ಚೇಂಜ್ ಮಾಡಿದೆ ಇದನ್ನ ಹಾಕೊಂಡಿದ್ದೀನಿ. ಅದೇನೋ ಚೆನ್ನಾಗೈತೆ ನೋಡು. ಈ ನಾಮ ಬೇರೆ ಹೇಳ್ಕೊಳಕ್ಕೆ ಸೇಮ್ ಹಳ್ಳಿ ಫಿಗರ್ ತರ ಐತೆ. ಈ ಪಟ್ಟೆ ಬೇರೆ ಹೇಳ್ಕೊಳ್ಳಿ. ಶಿವನ ಹತ್ರ ಹೋಗಿದ್ದಲ್ಲ, ಶಿವಾಲಯ. ಅದು ಬೇರೆ ತಗೊಂಡ್ಬಾರ್ದು ಚಿಲ್ಲಿ ಚಾಕ್ಲೇಟ್. ಯಾಕಿದೆ ಅಲ್ವಾ? ಚಾಕ್ಲೇಟ್ ಬಿಡ, ಚಾಕ್ಲೇಟ್ ಕೇಕ್ ಕಮ್ಮಿ ಸ್ವೀಟ್ ಹೇಳ್ಬೇಕಂದ್ರೆ ಅವು ಬೇರೆ ಬೇರೆ. ಇವು ಪೈನಾಪಲ್ ಅವೆಲ್ಲ ಚೆನ್ನಾಗಿಲ್ಲ. ಟೇಸ್ಟ್ ಅಂತೀರಾ ಚೆನ್ನಾಗಿದೆ. ಕಡಲೆಪುರಿ ನನ್ನ ಫೇವ್ರೇಟು ದೇವಸ್ಥಾನದ್ದು. ಕೇಕ್ ಸಾಕ ಇಡದ ಸಾಕು. ಈ ಸರ್ತಿ ಏನು ಗ್ರೀಟಿಂಗ್ ಕಾರ್ಡೇ ಬರೆಯೋಕ್ಕಾಗಿಲ್ಲ. ಇಲ್ಲ ಮಮ್ಮಿಗೆ ಕೊಡ್ತೀನಿ. ಒಂದು ಸಣ್ಣ ಗ್ರೀಟಿಂಗ್ ಕಾರ್ಡು ಇಲ್ಲ. ಮ್ಯಾಥ್ಸ್ ಮಾಡಲ್ಲ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡು. ಇಟ್ಸ್ ಓಕೆ ಬಾ. ನೆನ್ನೆ ಕೆಮಿಸ್ಟ್ರಿ ನನ್ ಮಗು 12 ಗಂಟೆಗೆ ವಿಶ್ ಮಾಡ್ತು. ಅವ್ರ ಅಪ್ಪ ಎಲ್ಲಿ ವಿಶ್ ಮಾಡಲ್ಲ ಅಂತ ಹೇಳ್ಬಿಟ್ಟು ರಿಮೈಂಡ್ ಬೇರೆ ಮಾಡಿದ್ದೆ. ಅವ್ರ ಅಪ್ಪ ಅಲಾರಾಮ್ ಇಟ್ಕೊಂಡು 12 ಗಂಟೆಗೆ ವಿಶ್ ಮಾಡಿರೋದು. ಇಲ್ಲ, ಮುಂಚೆನೆ ಇಟ್ಕೊಂಡಿತ್ತು ಅಲಾರಮ್. ಹೌದಾ? ನಾನು ಹೇಳ ಮುಂಚೆನೆ ಇಟ್ಕೊಂಡಿತ್ತು. ಅವಾಗ ಹೇಳ್ದಾಗ ಗೊತ್ತು ಅಲಾರ್ಮ್ ಇಟ್ಟಿದ್ದೀನಿ ಅಂತ ಹೇಳ್ತು. ವಾವ್. ಡ್ಯೂಟಿಗೆ ಹೋಗಿದ್ದಲ್ಲ. ಟ್ರಾಫಿಕ್ ಅಲ್ಲಿ ಟೈಮ್ ಹೋಗೋದು ಗೊತ್ತಾಗಲ್ಲ. ಓ ಮಿಸ್ಟರ್ ಮುರಳಿ ಅವರೇ, ಜಾತ್ರೆ ಮುರಳಿ ಅವರೇ. ಸುಮ್ಮನಿದ್ರೆ ಸರಿ. ಒಳ್ಳೆ ಬಟರ್ಫ್ಲೈ ತೆಗಿಲ್ಲ ಜಾತ್ರೆ ಮುರಳಿ ಅವರೇ. ಅಮ್ಮ, ಬಟರ್ಫ್ಲೈ ತೆಗಿಲ್ಲ ಕೇಕ್ ಜೊತೆ. ಒಳ್ಳೆ ಬಟ್ಟೆ ಕೊಡ್ತಿದ್ದೆ. ಒಳ್ಳೆ ಬಟ್ಟೆ ಕಾಂಪನ್ಸೇಷನ್ ಆಗಿ ಬೇರೆ ಏನಾದ್ರು ಹೊಸ ಡ್ರೆಸ್ ಒಳ್ಳೆ ಗ್ರ್ಯಾಂಡ್ ಆಗಿರೋ ಕೊಡ್ಸ್ಬೇಕು. ಹಾ ಹೋಗ್ಲಿ ಪಾಪ, ನಿನ್ನ ಹತ್ರ ಅಮೌಂಟಿಗೆ ಪ್ರಾಬ್ಲಮ್ ಇತ್ತು ಅಂತ ಸುಮ್ಮನಿದ್ದೀನಿ. ನೈಟ್ ಎಲ್ಲ ಡ್ಯೂಟಿಗೆ ಹೋಗಿ ಒದ್ದಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಿ ಹೋಗಿದ್ರೆ ಬಿಡ್ತಾ ಇರಲಿಲ್ಲ. ಏನು ನನ್ನ ಗಂಡ ಬೊಕ್ಕೆ ಕೊಡ್ತಾರೆ, ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ತಾರೆ. ಅದೆಲ್ಲೆಲ್ಲ ಕರ್ಕೊಂಡೋಗಿ ಹಾಲ್ಗಳ ಥರ ಅಲ್ಲೋಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಇಲ್ಲ, ಜಾತ್ರೆ ಬರ್ತಾಳೆ. ತೆಗಿಲ್ಲ, ತೆಗೆದು ಬಿದ್ದೋಗುತ್ತೆ ಇರು. ಆದ್ರೂ ಓಕೆ, ನನ್ನ ಮಗು ಖುಷಿ ಆದರೆ ನಾನು ಖುಷಿ ಅಲ್ಲ ಚನಿ. ನನಗೆ ನಿಮ್ಮ ಬರ್ಡೇ ಖುಷಿ. ನೀವಾಗಬೇಕು. ಅಲ್ಲೇ ನೋಡ್ತಾರೆ, ತುಂಬ ಸ್ವೀಟ್ ಇದೆ. ಖುಷಿ ಆಗ್ಬಿಲ್ವಾ ನನ್ನ ಬರ್ತಡೇ ಸೆಲೆಬ್ರೇಷನ್? ಖುಷಿ. ಮತ್ತೆ ನೀನು ಖುಷಿ ಆದ್ರೆ ಸಾಕು. ತನುಗೆ ಎಕ್ಸಾಮ್ ಇದೆ ಫ್ರೆಂಡ್ಸ್ ನಾಳೆ, ಫೀಸ ಮ್ಯಾಥ್ಸು. ಹಂಗಾಗಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಪ್ಲಾನು ಏನೂ ಇಲ್ಲ. ಮಧ್ಯಾಹ್ನದ ತನಕ ಟ್ಯೂಷನಲ್ಲಾಯಿತು ಎಕ್ಸಾಮು. ನಾಳೆ ಮತ್ತೆ ಮ್ಯಾಥ್ಸ್ ಎಕ್ಸಾಮು. ಈಗ ಕುತ್ಕೊಂಡು ಓದ್ಕೋಬೇಕು.
ಯಾರಪ್ಪ ಇವ್ರು ಇಸ್ಕೊಳ್ಳಲ್ಲ. ನಿಮ್ಮ ಫ್ರೆಂಡ್ ಯಾರು? ಕಳ್ದಕ್ ಮಣ್ಣ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಒಂದು 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 ಮೂರ್ನಾಮ ಅಲ್ಲ, ತಿಮ್ಮಪ್ಪನ ದರ್ಶನ. ಅದಕ್ಕೆ ಹೋಗಿ ಮೂರ್ನಾಮ ತಿಮ್ಮಪ್ಪನ ದರ್ಶನ ಮಾಡ್ಕೊಬಂದೆ. ಬಾ ಬಾ ಓದ್ಕ ಬಾ, ಸಾಕು. ಇವತ್ತು ನಮಗೆ ಕಡ್ಲೆಪುರಿನೇ ಗತಿ. ಬಾ, ನಾನ್ ವೆಜ್ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಸಾಂಬಾರು, ರೈಸು. ಇವಾಗ ಅದನ್ನೇ ಊಟ ಮಾಡೋದು. ನಾನು ಏನು ಇವತ್ತು ನಾನ್ ವೆಜ್ ಮಾಡಲಿಲ್ಲ. ದೇವಸ್ಥಾನಕ್ಕೆಲ್ಲ ಸಾಯಂಕಾಲ ಹೋಗೋದು ಅಂತಿತ್ತಲ್ವ, ಹಾಗಾಗಿ ನಾನ್ ವೆಜ್ ಏನೂ ಮಾಡಲಿಲ್ಲ. ಇವಾಗ ಅನ್ನ ಮಾಡಿಕೊಂಡು ಊಟ ಮಾಡ್ತೀವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಊಟ ಮಾಡಿ ಹೊರಟ್ರು. ಅನ್ನ ಮಾಡಿದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋದಿದ್ದರಿಂದ ನಾನ್ ವೆಜ್ ಅತ್ಲಾಗ ಮಾಡಲೇ ಇಲ್ಲ. ಇವತ್ತು ಭಾನುವಾರ ಆದರೂ ನೋಡೋಣ, ಮಂಗಳವಾರನ ಬುಧವಾರನ ಯಾವತ್ತಾದರೂ ಮಾಡಿದ್ರಾಯ್ತು ಅಂತೇಳಿ. ಓಕೆ, ಇವಾಗ ಊಟ ಮಾಡ್ತೀವಿ. ನನ್ನ ಹಸ್ಬೆಂಡ್ದು ಊಟ ಆಯಿತು, ಡ್ಯೂಟಿಗೆ ಹೋದರು, ಬರ್ತಾರೆ ಆಮೇಲೆ. ಓಕೆ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಯಾರೆಲ್ಲ ನನ್ನ ಬರ್ತಡೇ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.